ಎಂಥ ಎಲ್ಲ ಜನಗಳಿದ್ದಾರೆ ಅಂತ ನೋಡಿದ್ರಾ? ನಾನು ಎಂಥ ಆನ್ಸರ್ ಕೊಡೋದಿಲ್ಲ ಅದಕ್ಕೆ, ಅಲ್ಲ ಎಲ್ಲರಿಗೊಂದು ಗೊತ್ತಿರಲಿ ಅಂತ ನಾನು ಆ ಕಮೆಂಟನ್ನು ಹಾಕಿದ್ದು. ಅಂದರೆ ಕೆಟ್ಟದಂದರೆ ಎಲ್ಲಿವರೆಗೆ ಬರ್ತದೆ ಅಂತ ನೋಡಿ ಅಂತ. ಕೆಟ್ಟದ್ದು ಬರ್ತಾ ಇರ್ತದೆ, ಆದರೆ ಇದು ಭಯಂಕರ ಆಯಿತು. ಅವನು ಕೂಡ ಒಂದು ಅಮ್ಮನ ಹೊಟ್ಟೆಯಲ್ಲಿ ಬಂದಿರುವಲ್ಲ, ಮೇಲಿಂದ ಬೀಳಲಿಕ್ಕಿಲ್ಲಲ್ಲ. ಏರ್ದಿದ್ದು ಬರ್ನಿ ಈರಿ ಮೊಬೈಲ್ ಹೋಗ್ತೀನಿ ಯಾಕೆ ಬರ್ತೀನಿ ಚಿತ್ತು ಬಂದಿರ್ಲಾರೆ. ಚಿಂಚುಗೆ ಸ್ಕೂಲಲ್ಲಿ ಯೂನಿಫಾರ್ಮ್ ಪೀಸ್ ಸಿಕ್ಕಿದೆ. ಈಗ ಇದು ಮಾತ್ರ ಸಿಕ್ಕಿರೋದು, ಮತ್ತು ದೊಡ್ಡ ಸಿಕ್ಕಿದೆ, 2 ಶರ್ಟ್ ಹೋಲಿಸ್ಬೋದು. ಇವತ್ತು ನೋಡಿ ನಮಗೆ ಉದ್ದು ದೋಸೆ ಬಂದ ನೋಡಿ ಗೈಸ್, ಬಂದ ನಿನ್ನೆ ಬರ್ತಿಟ್ಟಾಗ ಈಗ ಒಳ್ಳೆ ಬಂದಿದೆ. ನಮಗೊಂದು 6-7 ದಿನಕ್ಕೆ ಸಾಕಾಯ್ತಾ. ಹಾಗೆ ದೋಸೆ ಮಾಡ್ತಾ ಹಾಗೆ ಅಮ್ಮನಿಗೆ ರೋಸ್ಟ್ ಎಲ್ಲ ಮಾಡೋದು ಬೇಡ ಅಂತೇಳಿ ಹಾಗೆ ಬಿಸಿ ಬಿಸಿ ಮಾಡಿಕೊಡುವಾಗ ಒಳ್ಳೆಯದಾಗಿದೆ ಅಲ್ಲ. ಟೇಸ್ಟಿ ದೋಸೆ ಅಂದಿಪ್ಲಿ ಅಡಿಕೊಡು. ಯಾವ ಇಂಚಿನ ನಾನು ಒಂದಿದ್ದೆ ನೋಡು. ಪುರದ ಆಲಜ್ಜಿ ಹೌದಾನೆ ಯಾಪ ತಿನ್ನಲ್ಲ ಹೌದಾನೆ ವಿಷಯ ಗ್ಯಾಸ್ಟಿಕ್ ತಾನೆ ಅಂದ್ ಗ್ಯಾಸ್ಟಿಕ್ ತಾನೆ ಮೀನು ಮಾಸಿದ್ದಾನೆ ನಾನು ಇದು ಸುಮಾರು ದಿನ ಆಗತ್ತೆ. ಶೋಕದ ఆయన సపూరే జీవాడు సపూరే జీవాడు సపూరే ఆయన పిల్లలు ఆయన పిల్లచ్చి చంబు ఇంకా నేను పుచ్చెలని తూనగా బియ్యాన్ని ఎన్నూను మారి బుల్లన ಅಮ್ಮನ ಫೇವ್ರೇಟ್ ಬೆಕ್ಕಾಯ್ತಾ ಬುಲ್ಲ. ಮತ್ತೆಮ್ಮ ಅವನಾಗಿ ಇನ್ನು ಯಾವ ಬೆಕ್ಕು ಆಗ್ಲಿಕ್ಕಿಲ್ಲ ಆಯ್ತಾ, ಅಷ್ಟು ಚಂದ ಇದ್ದ ನೋಡ್ಲಿಕ್ಕೆ. ಮತ್ತೆ ಬುದ್ಧಿ ಕೂಡ ಇತ್ತು ಅದೇವ ಎಡ್ಡ ಬುದ್ಧಿ ಇಲ್ಲ. ಇಡೀ ಮನೆಯಲ್ಲಿ ಆಟ ಆಡೋದಾಯ್ತಾ. ಅದು ಯಾವಾಗಲೂ ನೆನಪಾಗ್ತಿರ್ತದೆ. ನಾಗಿ ಸಾಕಿದ ಅಂದರೆ ಒಂದು ಯಾವುದು ಪ್ರಾಣಿ ಬಿಡಿ, ಮನುಷ್ಯರೇ ನಮ್ಮ ನಡುವಲ್ಲಿ ಇರೋದಿದ್ದರೆ ನೆನಪಾಗ್ತದಲ್ವ. ಹಾಗೆ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ನನಗೆ ಸ್ಟಾರ್ಟ್ ಮಾಡಲಿಕ್ಕೆ ನೆನಪಿದೆ, ಡೈರೆಕ್ಟ್ ಮಾತಾಡಿದ್ದೆ ನಾನು. ಬೆಳಗ್ಗೆ ಆಯಿತು, ಚಹಾ ಕುಡ್ದಾಯಿತು, ನಂದು ತಿಂಡಿ ತಿನ್ನಲಿಲ್ಲ, ಇನ್ನು ತಿಂಡಿ ತಿನ್ನಬೇಕು. ಅಮ್ಮಂದು ಟ್ಯಾಬ್ಲೆಟ್ ಖಾಲಿಯಾಗಿದೆ ಅಂತೆ, ಅದನ್ನು ಹೇಳ್ತಿದ್ದಾರೆ. ಮೊನ್ನೆ ಸ್ಟೋರಿಗೆ ಹೋಗಿದ್ದೆ, ಆವಾಗ ಸುದ್ದಿ ಇಲ್ಲ ಆಯ್ತು ಅವರದು. ಈ ಬಾರ್ ದಿನ ಅಂಡ ಒಂಜು ವಾರ ಅಂಡ ఒక 2 బకెట్ ఇప్పు నాగనే పనోడు మర్దను పూర ಒಂದಿರುವಾಗ ಹೇಳಿದ್ರೆ ಆಗ್ತದಾ ಅಲ್ವಾ? ಅಪ್ಪ ಹೋಗ್ಲಿಕ್ಕೆ ಆಗ್ತದಾ? ಗೈಸ್, ನಾನು ಒಂದೊಂದು ಲಾಗಲ್ಲಿ ಹೇಳಿದ್ದೆ, ನೆನಪುಂಟ ಗೊತ್ತಿಲ್ಲ ನನಗೆ. ಅಮೆಝಾನಲ್ಲಿ ನನಗೆ ಒಂದು ಪ್ರಮೋಷನ್ದು ಆರ್ಡ್ರ್ ಇತ್ತಾಯ್ತಾ, ಅದು ಬರ್ತದೆ ಅಂತ ಇತ್ತು, ಬರಲೇ ಇಲ್ಲ, ಕಾಲ್ ಕೂಡ ಇಲ್ಲ, ಎಂತ ಇಲ್ಲ. ನೆಕ್ಸ್ಟ್ ಡೇ ನಾನು ಮತ್ತೆ ಆರ್ಡ್ರ್ ಮಾಡಿದೆ ಆಯಿತಾ. ಮತ್ತೆ ಆರ್ಡ್ರ್ ಮಾಡಿ ಕಸ್ಟಮರ್ ಕೇರಿಗೆಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದರೂ ಕೂಡ ಉಂಟಲ್ಲ, ನನಗೆ ಆರ್ಡ್ರ್ ಬರಲಿಲ್ಲ. ಎಲ್ಲಿವರೆಗೆ ಅಹಂಕಾರ ನೋಡಿ ಅಂತ, ಆರ್ಡ್ರ್ ಕೂಡ ಬರಲಿಲ್ಲ. ಈಗ ಇದರಲ್ಲಿ ಡೆಲಿವರಿಡ್ ಅಂತ ಉಂಟು. ಎಂತ ಅದರಲ್ಲಿ ಒಂದು ಕಂಪ್ಲೇಂಟ್ ಕೂಡ ಎಲ್ಲಿ ಫೈಲ್ ಮಾಡೋದು ನನಗೆ ಗೊತ್ತಿಲ್ಲ ಮಾರೆ. ಕಂಪ್ಲೇಂಟ್ ಮಾಡಲಿಕ್ಕೆ ಕೂಡ ಇಲ್ಲ. ಅವನು ಕಾಲ್ ಮಾಡಿದರೆ ಕಾಲ್ ಕಟ್ ಮಾಡ್ತಾನೆ ಡೆಲಿವರಿ ಅವನು. ಎಂತ ಅಲ್ಲ, ಇನ್ನು ಮುಂದೆ ಇದೇ ಆಯಿತು. ಇನ್ನು ಮುಂದೆ ಯಾವತ್ತೂ ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡೋದಿಲ್ಲ. ಫ್ಲಿಪ್ಕಾರ್ಟಲ್ಲಿ ಇಷ್ಟು ಸಲ ಆರ್ಡ್ರ್ ಮಾಡಿದೆ, ನನಗೆ ಒಂದು ಸಲ ಕೂಡ ಅಂತ ಇದೆ ಅಂತ ಆಗಲಿಲ್ಲ. ಈ ಅಮೆಝಾನ್ನದು ಇದು ಅಮೆಝಾನ್ ನಂದು 3ನೇ ಸರ್ತಿ ಹೀಗೆ ಆಗೋದು. ನಾನು ಮಾಡ್ತೀನಿ ಸಾಕು, ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು. ಹೀಗೆ ಮಾಡಬಾರ್ದು ಯಾರಿಗೂ ಕೂಡ. ಎಂಥದೋ ಒಂದು ಅರ್ಜೆಂಟಿಗೆ ಮಾಡಿರ್ತಾರೆ, ಹೀಗೆ ಮಾಡ್ತಾರೆ.
ಗೈಸ್ ನಾನು ರೆಡಿ ಅದೇ ನನ್ನೊಂದು ಹೋಗಿ ಬರುವಂಥ ದೇರ್ಲಕಟ್ಟೆಗೆ ಅಮ್ಮನೊಂದು ಖಾಲಿ ಆಗಿದೆಲ್ಲ ಹಾಗೆ ಸ್ವಲ್ಪ ತರಕಾರಿಗಳು ತೊಗೊಂಡು ಬರುವ ಅಂತ. ಯಾಕಂದರೆ ಇವಾಗ ತರಕಾರಿ ಮಾಡ್ತಾ ಇರೋದು, ನಾನ್ ವೆಜ್ ಎಂತ ಮಾಡ್ತಾ ಇಲ್ಲ, ಅಮ್ಮನಿಗೆ ಉಟ್ಕೊಂಡು ಎಂತ ಮಾಡ್ತಾ ಇಲ್ಲ, ಅದೊಂದು ಪೂಜೆ ಉಂಟಲ್ಲ ನನಗೆ, ಹಾಗೆ ತರಕಾರಿ ಇವಾಗ ತುಂಬ ಬೇಕಾಗ್ತದೆ. ಹಾಗೆ ತರಕಾರಿ ಮತ್ತು ಅಮ್ಮನ ಮೆಡಿಸಿನ್ ತೊಗೊಂಡು ಬರುವ ಅಂತ ಹೋಗ್ತಾ ಇದ್ದೇನೆ. ಲೇಟ್ ಆಯಿತು ಆಯಿತಾ, 12 ಆಯಿತು ಗಂಟೆ. ತರಕಾರಿಯನ್ನು ತೊಗೊಂಡೆ ಈಗ ಎಲ್ಲ ಇದೆ ಇದರಲ್ಲಿ, ಸೊಪ್ಪು ಟೊಮೆಟೊ ಎಲ್ಲ. ನಾನು ಮನೆಗೆ ಹೋಗೋದು ಇದರಲ್ಲೆಲ್ಲ ಇಟ್ಟಿದೆ, ಮಾಡ್ತೀರಾ ಕೈಸ ಮನೆಗೆ ಬಂದೆ. ಈಗ ತರಕಾರಿ ಸ್ವಲ್ಪ ತೊಗೊಂಡು ಬಂದೆ, ನಾನು ಹೇಳಿದ್ದೆಲ್ಲ ಹೋಗುವಾಗಲೇ ಎಂತ ಇರಲಿಲ್ಲ ಆಯಿತಾ ಅಲ್ಲಿ. ಇದು ಅಂತ ಹೇಳಿಬಿಟ್ಟು ಬಟಾಟೆಗಾಗಿ ನಾವು ಮಾಡ್ತೇವಲ್ಲ ಸೊಪ್ಪು, ಅದು ಮತ್ತು ಟೊಮೆಟೊ ಮತ್ತು ಒಂದು ಫ್ಲವರ್ ತೊಗೊಂಡು ಬಂದೆ. ಹಾಗೆ ಎಂತ ಇಲ್ಲ ಆಯಿತಾ ತರಕಾರಿಯಲ್ಲಿ ಕೂಡ. ಮತ್ತು ಅಮ್ಮನಿಗೆ ಮೆಡಿಸನ್, ಅಮ್ಮ ಫೋನಲ್ಲಿ ಮಾತಾಡ್ತಿದ್ದಾರೆ. ಇದು ಗೈಸ್ ಮೆಡಿಸಿನ್ ಅಮ್ಮನ, ತುಂಬ ಸಲ ತೋರಿಸಿದೆ ನಾನು. ಅಂದರೆ ಇದು ಒಂದು ಬೇಕಾಗ್ತದೆ ಆಯಿತಾ ಅವರಿಗೆ, ಯಾವುದು ಇರದಿದ್ದರೂ ಇದು ಬೇಕೇ ಬೇಕು, ಊಟ ಮಾಡದಿದ್ದರೂ ಪರವಾಗಿಲ್ಲ. ಹಾಂ ಅದೇಮ್ಮ. ಗೈಸ್ ನಿಮಗೆ ಬ್ಲಾಗ್ ನೋಡಿದವ್ರಿಗೆ ಗೊತ್ತಿರ್ಬೋದು, ತರಕಾರಿ ಎಲ್ಲ ಒಂದಾಗಿದೆ. ಎಲ್ಲ ಖಾಲಿ. ಇಲ್ಲೆಲ್ಲ ಬೆಂಡೆಕಾಯಿ ಇತ್ತು, ಆಮೇಲೆ ಇಲ್ಲಿ ಅಲಸಂಡೆ ಇತ್ತು. ಇನ್ನು ಹೊಸದು ಮಾಡಿ ಆಯಿತಾ ಎಲ್ಲ ತೆಗೆದದ್ದು. ಕೈಸ್ ಎಂತ ಗೊತ್ತಾ, ನನಗೆ ಸ್ವಲ್ಪ ತಲೆನೋವು ಆಗ್ತಾ ಉಂಟು, ಅದಕ್ಕೆ ವಿಕ್ಸ್ ತೊಗೊಂಡು ಬಂದೆ. ಹಾಗೆ ಸ್ವಲ್ಪ ಕಮೆಂಟ್ ನಾನು ಒಮ್ಮೊಮ್ಮೆ ಸ್ಕ್ರೋಲ್ ಮಾಡಿ ನೋಡ್ತೇನೆ ಆಯಿತಾ. ಬ್ಯಾಡ್ ಕಮೆಂಟ್ ತುಂಬ ಬರ್ತದೆ, ಅದು ಗೊತ್ತಿರ್ಬೋದು ನಿಮಗೆ, ಅದು ಇರ್ತದೆ ಅಂತ. ಆದರೆ ನನಗೆ ಎಂತೆಲ್ಲ ಹೇಳ್ತಾರೆ ಬಿಡಿ, ಅದು ಇದು ಅಂತ ಬೇಜಾರಾಗುತ್ತಾರೆ, ಏನೆಲ್ಲ ಹೇಳ್ತಾರೆ, ಅದೆಲ್ಲ ಸಾಯಿಲಿ ಬಿಡಿ, ಅವರವರ ಒಪಿನಿಯನ್. ಆದರೆ ಇದೊಂದು ಕಮೆಂಟ್ ಮಾತ್ರ ನಿಮಗೆ ಇಲ್ಲಿ ಹಾಕ್ತೇನೆ ಆಯಿತಾ. ಇಷ್ಟರವರೆಗೆ ನಾನು ಕಮೆಂಟನ್ನು ಈ ರೀತಿ ಹಾಕಲಿಲ್ಲ, ಇಲ್ಲೊಂದು ಹಾಕ್ತೇನೆ ನೋಡಿ. ಆವ 2 ಕಮೆಂಟ್ ಮಾಡಿದ ನನಗೆ, 2 ಅಂಥದ್ದೇ. ಅಂದರೆ ಇಷ್ಟರವರೆಗೆ ಅಷ್ಟು ತೆಗೆದಾಕಿದ ಕಮೆಂಟ್ ನಾನು ನೋಡಲಿಲ್ಲ ಆಯಿತಾ. ನನಗೆ ಏನೆಲ್ಲ ಹೇಳಿ ಮಾರೆ, ಓ ದೇವರೇ, ಎಂತೆಲ್ಲ ಮಾತು. ನಾನು ಎಂತ ಹೇಳೋದಿಲ್ಲ, ನೀವು ಬಸ್ ನೋಡಿ ಜಸ್ಟ್ ಆಯಿತಾ, ಓದಿ. ಬುದ್ಧುతున్నారా ఇదే గుళ్ళు వచ్చి పక్కన ముగ్గాలు ಬುದ್ಧುతుండారు. ನನಗೆ ಎಂತ ಕೂಡ್ತಾ ಇಲ್ಲ ಆಯಿತಾ, ತಲೆ ಎಲ್ಲ ನೋಡ್ತಾ ಉಂಟು, ಅದಕ್ಕೆ ಬಿದ್ಕೊಂಡದಾಗಿ. ಅಮ್ಮ ಸ್ನಾನ ಆಯಿತು ಗೈಸ್, ಅಮ್ಮ ಆಕ್ಸಿಜನ್ ತಗೊಳ್ತಿದ್ದಾರೆ ಕೂತ್ಕೊಂಡು. ನಾನು ತಲೆಗೆ ಚಂದ ಮಾಡಿ ನವರತ್ನ ಎಲ್ಲ ಹಚ್ಚಿ, ತಲೆನೋವು ಆಗ್ತಿತ್ತಲ್ಲ ಅದಕ್ಕೆ ನವರತ್ನ ಹಚ್ಚಿ ಸ್ವಲ್ಪ ಸ್ಟೀಮ್ ಎಲ್ಲ ತೊಗೊಂಡೆ, ಸ್ವಲ್ಪ ಕಡಿಮೆ ಆಗಲಿ ಅಂತೇಳಿ. ಇವಾಗ ಸ್ವಲ್ಪ ಪರವಾಗಿಲ್ಲ ಆಯಿತಾ, ಆವಾಗಿಂತ ಸ್ವಲ್ಪ ಪರವಾಗಿಲ್ಲ. ನಾನು ಕೋಲ್ಡ್ ಕೂಡ ಈಗ ಕುಡಿಯೋದಿಲ್ಲ ಗೊತ್ತುಂಟಾ. ಮೊದಲೆಲ್ಲ ಜಾಸ್ತಿ ಕುಡಿತಾ ಇದ್ದೆ, ಸ್ಟಿಂಗ್ ಕುಡಿತಾ ಇದ್ದೆ ಗೊತ್ತಿರ್ಬೋದು. ಈಗೆಲ್ಲ ಬಿಟ್ಟಿದ್ದೇನೆ, ಹೆಲ್ತ್ ಮುಖ್ಯ ಅಂತ ನನಗೆ ಗೊತ್ತಾಗಿದೆ ಅಮ್ಮನ ವಿಷಯದಲ್ಲಿ. ಆ ಒಂದು ಕಮೆಂಟ್ ನೋಡಿದ್ರಲ್ಲ ಗೈಸ್, ಎಂಥ ಎಲ್ಲ ಜನಗಳಿದ್ದಾರೆ ಅಂತ ನೋಡಿದ್ರಾ. ನಾನು ಎಂಥ ಆನ್ಸರ್ ಕೊಡೋದಿಲ್ಲ ಅದಕ್ಕೆ ಅಲ್ಲ, ಎಲ್ಲರಿಗೊಂದು ಗೊತ್ತಿರಲಿ ಅಂತ ನಾನು ಆ ಕಮೆಂಟನ್ನು ಹಾಕಿದ್ದು. ಅಂದರೆ ಕೆಟ್ಟದಂದರೆ ಎಲ್ಲಿವರೆಗೆ ಬರ್ತದೆ ಅಂತ ನೋಡಿ ಅಂತ. ಕೆಟ್ಟದ್ದು ಬರ್ತಾ ಇರ್ತದೆ, ಆದರೆ ಇದು ಭಯಂಕರ ಆಯಿತು. ಅವನು ಕೂಡ ಒಂದು ಅಮ್ಮನ ಹೊಟ್ಟೆಯಲ್ಲಿ ಬಂದಿರುವಲ್ಲ, ಮೇಲಿಂದ ಬೀಳಲಿಕ್ಕಿಲ್ಲಲ್ಲ. ಇಲ್ಲಿ ಬಿಡಿ, ನಮಗೆ ಯಾಕೆ ಅದೆಲ್ಲ. ನಾನು ಬೆಂಕಿ ಹಾಕಿದಾಗೆ ತುಂಬ ಕಸ ಇತ್ತು, ಅದಕ್ಕೋಸ್ಕರ ಬೇಗ ನಾನು ಇಲ್ಲಿ ಜಾಸ್ತಿ ನಿಂತಿರೋದು ಆಗಲಿ. ಬೆಂಕಿ ಹಾಕಿದ ಮಾತ್ರ ನಾನು ನಿಂತಿರೋದು, ಯಾಕಂದರೆ ಎಲ್ಲಿಯಾದರೂ ಹೋಗಬಾರ್ದು ಬೆಂಕಿ ಅಂತ ಹೇಳಿ, ಬೇಗ ಹಾರಿಬಿಡ್ತದೆ. ಈಗ ನಮ್ಮ ಮಕ್ಕಳೆಲ್ಲ ಇಲ್ಲಿ, ಅವನಲ್ಲಿ ಮಲ್ಕೊಂಡಿದ್ದಾನೆ ಕಾಣ್ಬೋದು. ಖುಷಿ ಒಂದು ಡೈಲಿ ಬಂದು ನೋಡಿ ಇವತ್ತು ಎಂಟಿ ಕಾಣ್ತದೆ ಆಯಿತಾ. ನಮ್ಮ ಚಿಂಚುಕುಮಾರ ಬಂದ ಅಗಲ್ಲಿ. ನೆಟಲ್ಲ ನೆಟ್ಟಿವಲ್ಲಯ್ಯ, ದೋಮ ಆಕ್ಸಿಜನ್ ದೇತನೊಂದುಲ್ಲೆ ನೆಟ್ಟಲ್ಲ ನೆಟ್ಟೆ ಬಲ, ದೋಮ ಆಕ್ಸಿಜನ್ ದೇತನೊಂದುಲ್ಲೇರು ಚಪ್ಪಲ್ ಅಲ್ಪ ಹದ್ದಿದ್ದಿನ ಹೌದಾನೆ. ಮುಸುಂಟು ಪುರ ಅಂಚಾತೀನಿ ಓಲು
ಎಂಕು ತಾರೆ ಬೇನೆ ಐಕಾವ ತಾರೀಕು ನವರತ್ನ ಬಾರ್ದು ದಾದಿತ್ತನ್ವೇ ಇನ್ನು ಪ್ರೋಗ್ರಾಮ್ ಇತ್ತನ ದಾದಿ ಇಕ್ಕಂಡು ಲೇಟ್ ಚೂರು ಆತು ದಾದ ತಿಕ್ಕಂಡು ತಿನ್ನಿಯಾರೆ ಸಮೋಸ ಲಡ್ಡು ಸಮೋಸ ಉಂಡು ಕೊಂತ ಜನ ಇದ ಇವನ್ ನೋಡಿ ಮಾರೇರೆ ನಾನಾದ್ರೆ ಈಗ ಅವನಿಗೆ ತಗೊಂಡ್ ಬರ್ತಿದ್ದೆ ಇವನು ಅಲ್ಲಿ ತಿಂದು ಬಂದ ಮಾರೇ ತಿನ್ನ ಕೊಂಚ ಅಕ್ಕನ ನೆನಪಾಯ್ತದ ಯಾಪಲ್ಲ ಕನಪಲ್ಲ ಅಕ್ಕ ಇನಿ ಅಲ್ಲಿಗೆ ಕುನಿ ಮಧ್ಯಾಹ್ನ ದಿಕ್ಕದ ವಾ ಪ್ಯಾಂಟ್ ಪುರ ಭಯಂಕರ ಮಣ್ಣಾತನಿ ಗೊಬ್ಬು ಅಂತಿನ ಬೊಲ್ದು ಪ್ಯಾಂಟ್ ಬಕೆಂಚ ಮಣ್ಣ ಸುಳ್ಳು ಹೇಳುದಾಯ್ತಾ ತವ ಅದ ಅವನು ವೈಟಲ್ಲಿ ಆಟ ಆಡುದು ಎಷ್ಟು ಹೇಳಿದೆ ನಾನು ವೈಟಲ್ಲಿ ಆಟ ಆಡಬೇಡ ಅದೇ ಕೇಳುವುದೇ ಇಲ್ಲ ವೈಟಲ್ಲೇ ಆಟ ಆಡು ಪ್ರಾಮಿಸ್ ಮಾಡಿ ಗೊಬ್ಬುದಿಜ ಅಂದು ಎಣ್ಣೆ ಗಂಟ್ಲೆ ಮಾಡಿ ಈನ ಗಂಟ್ಲೆ ಗೊಬ್ಬುದಿಜ ಮಕ್ಕ ಮಣ್ಣ ನೆಂಜ ಮಣ್ಣಾಯಿನಿ ಅವಳಿ ಇದು ಇದು ಯಾಮ್ ಫೋನಾಗ ಪಾಡಿನ ಸಪ್ಪ ಅದಕ್ಕ ಮುಳ್ಳು ಪುರ ಬೀಂಕಾಂಡಿ ಮಣ್ಣು ಗುಲ್ಲುದು ನೆರಟು ಗುಲ್ಲಿರುತ್ತನಾ ಇನಿ ಪಾಠ ನಿಜ ಅಂಡು ಎಲ್ಲ ಉಂಡತ ಇದು ಐದು ಹೊಸತ್ತು ಮನ್ಪೇರಿಗೆ ಐದು 14 ರೂಪಾಯಿ ದಾನ ಕೊರೋಡಿಗೆ ಫೋಟೋ ಬಿಡುದು ಎತ್ತೇರು ಅಂದ ಇದು ಆಯ್ನ ಫೀಸ್ದೆಲ್ಲ ಕೇಂದ್ರ ಬಲ್ಲ ಅವ ಕೊರ್ಕಾಯಿ ನಾಯ್ಕೋಣ ಗೈಸ್ ಮತ್ತೆ ನಾನು ನಾಯಿದು ಗೂಡಿದ್ದವನೇ ಹೇಳಿದ್ದೆಲ್ಲ ಗೊತ್ತಿರ್ಬೋದು ಎಲ್ಲರಿಗೂ ಅದು ಅಂದರೆ ಒಂದು 5 ಜನ ನನಗೆ ಸಿಕ್ಕಿದ್ದಾರೆ ಒಂದು 3 ಜನ ಅದರ ವರ್ಕರ್ಸ್ ಬೇರೆ ಬೇರೆ ಟೀಮ್ ಇದು ಮತ್ತು 2 ಹೀಗೆ ಕೇಳಿದ್ದಾರೆ ಹಾಗೆ ಅದರಲ್ಲಿ ನಾನು ಫೈನಲ್ ಮಾಡಲಿಲ್ಲ ಈಗ ಫೈನಲ್ ಮಾಡಬೇಕು ಯಾರದು ರೇಟ್ ಎಷ್ಟು ಅಂತೆಲ್ಲ ಕೇಳಿ ಡಿಸ್ಕೌಂಟಲ್ಲಿ ಸ್ವಲ್ಪ ಕಡಿಮೆಯಲ್ಲಿ ಮಾಡೋರಿಗೆ ಮಾಡಬೇಕು ಸ್ವಲ್ಪ ದೊಡ್ಡದೇ ಗೂಡು ಮಾಡುವಾಗ ಇವರಿಗಾಗ್ತದೆ ನನ್ನ ಎಲ್ಲ ಕಂಪನಿಯವರೀಗ ಅದಕ್ಕೆ ನಾನು ಬೆಕ್ಕು ಎಲ್ಲ ಒಂಥರ ಅದಕ್ಕೆ ಎಂತಾದರೂ ಆದರೆ ಕೂಗುದು ಅದಕ್ಕೆ ಗೈಸ್ ಯಾಕಂದರೆ ಅದು ನನ್ನ ಹಿಂದೆ ಇರ್ತದೆ ಅಲ್ಲಿ ನಾನು ಎಲ್ಲಿ ಇಡ್ತೇನೆ ಅಲ್ಲಿ ನನ್ನ ಬೆಕ್ಕುಗಳಿಗೆ ತುಂಬ ಒಂದು ಬೆಕ್ಕುಗಳ ಜೊತೆ ಅದು ಅಟ್ಯಾಚ್ಮೆಂಟ್ ಆಗಿ ಒಂದು ನಾಯಿಗಳಾಗಿ ಅವರು ನನ್ನ ಹಿಂದೆ ಗಾರ್ಡ್ ಈಗ ಮಡಿಕೆ ಇಂಚು ನಾಯಿ ಕೊಂಡೋದ ವಾಕಿಂಗ್ ನಾನು ಇಲ್ಲಿ ಬೆಂಕಿ ಹಾಕ್ತಾ ಇದ್ದೇನೆ ನಿನ್ನೆ ನಾನು ಎಲ್ಲ ಕಡ್ದಿದ್ದೇನೆ ನೋಡ್ಬೋದು ಆದರೆ ಒಂದು ಗಿಡ ಮಾತ್ರ ಹಾಗೆ ಬಿಟ್ಟಿದ್ದೇನೆ ಅದು ಯಾವುದು ಗೊತ್ತಾ ಕುಂಬುಡ ಅಂತ ಹೇಳ್ತೇವೆ ನಾವು ಗೊತ್ತಿರ್ಬೋದು ನಿಮಗೆ ಕುಂಬುಡ ಅದನ್ನು ಬಿಟ್ಟಿದ್ದೇನೆ ಇದನ್ನು ಹಾಗೆ ಬಿಟ್ಟಿದ್ದೆ ಆದರೆ ನೋಡಿದೆ ಸರ್ ಹೂವಾಗಿದೆ ಅದರಲ್ಲಿ ಇನ್ನೊಂದಾಗುತ್ತೆ ಹಾಗೆ ನೀರಲ್ಲಾದರೂ ಹಾಕ್ತದೆ ಅಂತ ಇದಕ್ಕೆಲ್ಲ ಮೇಂಟೆನೆನ್ಸ್ ಇಲ್ಲ ಆಯಿತಾ ನೀರು ಅದು ಇದು ಅಂತ ಸಣ್ಣಷ್ಟಾಗಿ ಆಗ್ತದೆ ಇದು ಬಿಟ್ಟರೆ ಹಾಗೆ ಅದನ್ನು ನಾನು ಹಾಗೆ ಬಿಟ್ಟದ್ದು ಮತ್ತು ಆ ಮೊನ್ನೆ ಕೃಷಿ ಮೇಳದಿಂದ ತಂದ 2 ಗಿಡ ಇತ್ತಲ್ಲ ಅದನ್ನು ಕೂಡ ಆಗ ಬಿಟ್ಟಿದ್ದೇನೆ ಅದನ್ನು ತೆಗಿಲಿಲ್ಲ ಈಗ ಅದು ಬಿಟ್ಟಿದ್ದೇನೆ ಮತ್ತೆಲ್ಲ ಕಡ್ದಿದ್ದೇನೆ ಓಕೆ ಮತ್ತೊಂದು ಪಪ್ಪಾಯ ಆಗಿದೆ ಅದನ್ನು ಕೂಡ ಬಿಟ್ಟಿದ್ದೇನೆ ಇದು ಕಡಿಲಿಲ್ಲ ನಾನು ಇರಲಿ ಅಂತೇಳಿ ಅಷ್ಟೇ ಇನ್ನು ನಾವು ಜಾಸ್ತಿಯಾಗಿ ನಾನು ಇನ್ನೂ ಕೃಷಿ ಮಾಡಬೇಕಂತ ಇರೋದು ಯಾವುದು ಗೊತ್ತುಂಟ ಬಸಳೆ ಆಮೇಲೆ ನನಗೆ ಫೇವ್ರೇಟ್ ಎಲ್ಲ ಮಾಡುವಂಥ ಬಸಳೆ ಟೊಮೆಟೊ ಮತ್ತು ಕಾಯಿ ಮೆಣಸು ಅಂದರೆ ಈಗ ಬೇಗ ಅರ್ಜೆಂಟಿಗೆ ಏನೆಲ್ಲ ಬೇಕು ನೋಡಿ ಪದಾರ್ಥ ಮಾಡಲಿಕ್ಕೆ ಅದು ಅಂಥದ್ದೆಲ್ಲ ಮಾಡುವಂತ ಇದ್ದೇನೆ ತೆಕ್ಕರೆ ಒಂದು ಮಾಡುವ ತುಂಬ ಆಗಿದೆಲ್ಲ ಅದನ್ನು ಮಾಡಬೇಕು ಹೋಗಿ ತರಬೇಕು ನನಗೆ ಇವತ್ತು ತರಬಹುದಿತ್ತು ಇವತ್ತು ಮೆಡಿಸಿನ್ ಬೇಕಿತ್ತಲ್ಲ ಗೈಸ್ ಹಾಗಾಗಿ ಅರ್ಜೆಂಟ್ ಹೋಗಿ ಬಂದೆ ನೋಡುವ ನೆಕ್ಸ್ಟ್ ಟೈಮ್ ಅದಕ್ಕಂತಲೇ ಹೋಗುವ ಚಿಂಚು ರಜೆ ಇರುವತ್ತು ಹೋಗ್ಬೇಕು ಯಾಕಂದರೆ ಅವನು ಕೂಡ ಬೇಕು ನನಗೆ ನಾನು ಒಬ್ಬಳೇ ನನಗೆ ಸಾಕಾಗಿ ಹೋಗ್ಬೋದು ಹಾಗೆ ಇಬ್ಬರಿದ್ದರೆ ಅವನೊಂದು ಕೆಲಸ ಮಾಡುವಾಗ ನಾನೊಂದು ಮಾಡ್ಬೋದು ಹಾಗೆ ಬೆಂಕಿ ಉರಿತಾನೆ ಉಂಟಾಯ್ತಾ ನಾನೊಂದು ಆ ಗ್ಯಾಪಲ್ಲಿ ಹೋಗಿ ಚಹಾ ಕುಡಿದು ಬರ್ತೇನೆ ಅಷ್ಟೊತ್ತಿಗೆ ಏನಾದರೂ ಆಗ್ಬೋದು ಸ್ವಲ್ಪ ತಲೆನೋವು ಕಡಿಮೆ ಆಯಿತು ನನಗೆ ಏರ್ ದೀದು ಬರ್ನಿ ಈ ರೀ ಮೊಬೈಲ್ ಹೋಗ್ತೀನಿ ಯಾರು ಬರ್ತೀನಿ ಚತು ಬಂದ್ರು ಅದು ಏ ರಾಯತ ಅಂದ ನೋಡಿ ನಮ್ಮ ಅಮ್ಮ ಬೇರೆಯವರ ಬ್ಲಾಗ್ ನೋಡ್ತಾ ಇದ್ದಾರೆ ನಾನು ಚಹಾ ಕುಡಿತಿದ್ದೇನೆ ಚಹಾ ಕುಡಿಯ
ಎಷ್ಟು ಇಂಚುಗೆ ಸ್ಕೂಲಲ್ಲಿ ಯೂನಿಫಾರ್ಮ್ ಪೀಸ್ ಸಿಕ್ಕಿದೆ. ಈಗ ಇದು ಮಾತ್ರ ಸಿಕ್ಕಿರೋದು, ಮತ್ತು ದೊಡ್ಡ ಸಿಕ್ಕಿದೆ, 2 ಶರ್ಟ್ ಹೊಲಿಸ್ಬೋದು. ಇನ್ನೂ ಪ್ಯಾಂಟ್ ಪೀಸ್ ಸಿಗಬೇಕಷ್ಟೇ. ಹಾಗೆ ಇದನ್ನು ನಾವು ಹೊಲಿಸ್ಬೇಕು ಹೊಸತು. ಒಂದು ಹೊಲಿಸಿದ್ರೆ ಸಾಕು, ಯಾಕಂದರೆ ಒಂದು ಹೊಲಿಸಿದ್ದೇನೆ ನಾನು ಮೊನ್ನೆ. ಹಾಗೆ ಒಂದು ಹೊಲಿಸಿದ್ರೆ ಸಾಕು. ಸ್ಕೂಲಲ್ಲಿ ಸಿಗುವಂಥದ್ದು ಇದು ಗೊತ್ತಾ, ಕೆಲವರೆಲ್ಲ ಕೇಳ್ತಿದ್ದೆ ಯೂನಿಫಾರ್ಮ್ ಎಲ್ಲ ಚಿಂಚುವಿಗೆ ಸ್ಕೂಲಲ್ಲಿ ಸಿಗುವುದಿಲ್ವ ಅಂತೇಳಿ. ಗೌರ್ಮೆಂಟ್ ಸ್ಕೂಲಲ್ಲಿ ಯೂನಿಫಾರ್ಮ್ ಫ್ರೀ ಸಿಗೋದು ಇದೆ. ಇದು ಮತ್ತು ಬ್ಲೂ ಕಲರ್ ಪ್ಯಾಂಟ್ ಸಿಗ್ತದೆ. ಈಗ ಸಿಗಲಿಲ್ಲ, ಸಿಕ್ಕಿದ ಮೇಲೆ ಹೇಳ್ತೇನೆ, ಆಮೇಲೆ ಅದನ್ನು ನಾವು ಹೊಲಿಸ್ಬೇಕು ಅಷ್ಟೇ. ವೈಟ್ ಎಲ್ಲ ಉಂಟಲ್ಲ ಅದನ್ನೆಲ್ಲ ನಾವು ತೊಗೊಳ್ಬೇಕು. ಹಾಗೆ ನಂದು ಸ್ನಾನ ಎಲ್ಲ ಆಯಿತು ಗೈಸ್, ಇನ್ನೆಲ್ಲ ಊಟ ಎಲ್ಲ ಮಾಡೋದು. ಅವನು ಮೊಬೈಲ್ ನೋಡ್ತಾ ಇದ್ದಾನೆ. ಆಂಡ ಮುಂಚಿನ ಯಾವ್ದವ ಇದ್ದೀನಿ ನಾಳೆ ಕೊಡ್ಬೋದು ದೀಪನಾ? ಯಾವ ಮೊಬೈಲ್ ನಾನು ಉನ್ಕ ಮೊಬೈಲ್ ತೂಪುನೇ ಆಡತ್ತ ಬರದಾಂಡ. ಅಮ್ಮ ಟಿ ವಿ ನೋಡ್ತಾ ಇದ್ದಾರೆ, ಮಲ್ಕೊಳ್ಳೋದು. ಇನ್ನು ಊಟ ಎಲ್ಲ ಆಯಿತು. ಹಾಗೆ ನಾವು ಕಮೆಂಟ್ ಓದೋ ಸ್ವಲ್ಪ. ಸೌಮ್ಯ ಆಳುವ ಒಂದು ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಯುವರ್ ಎಫರ್ಟ್ಸ್ ಟು ಬ್ರಿಂಗ್ ಯುವರ್ ಅಮ್ಮ ಟಿಲ್ ಇಯರ್ ಈಸ್ ರಿಯಲಿ ಕಮೆಂಡೇಬಲ್. ಗಾಡ್ ಬ್ಲೆಸ್ ಯು ಆಲ್ವೇಸ್. ಯು ಟು ಟೇಕ್ ಕೇರ್ ಫಾರ್ ಯುವರ್ ಹೆಲ್ತ್. ನನಗೆ ಇಂಗ್ಲೀಷ್ ಅಷ್ಟಾಗಿ ಗೊತ್ತಿಲ್ಲ, ಹಾಗಾಗಿ ಓದುವಾಗ ಸ್ವಲ್ಪ ಮಿಸ್ಟೇಕ್ ಆಗ್ಬೋದು ಆಯಿತಾ. ಭಾರತಿ ಕಮೆಂಟ್ ಮಾಡಿದ್ದಾರೆ. ನಾನು ಡೈಲಿ ನಿಮ್ಮ ಬ್ಲಾಗ್ ನೋಡ್ತೇನೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ನನಗೆ ನಿಮ್ಮ ಸ್ಟಾರ್ಟಿಂಗಿಂದ ವಿಡಿಯೋ ನೋಡಬೇಕು, ಅದು ಸಿಗ್ತಾ ಇಲ್ಲ. ಏನು ಮಾಡಬೇಕು ಅಂತ ಹೇಳಿ ಪ್ಲೀಸ್ ಅಂತ. ಸ್ಟಾರ್ಟಿಂಗ್ ಇದು ವಿಡಿಯೋ ನಿಮಗೆ ಹುಡುಕಿದ್ರು ಸಿಗಲಿಕ್ಕಿಲ್ಲ ಗೈಸ್. ನಂದು 2 ಚಾನಲ್ ಉಂಟು, ಇನ್ನೊಂದು ಉಂಟು ಸಂಧ್ಯಾ ವ್ಲಾಗ್ಸ್ ಕನ್ನಡ ಅಂತೇಳಿ. ಅದರಲ್ಲಿ ಕನ್ನಡ ವ್ಲಾಗ್ ಮಾಡ್ತಾ ಇದ್ದೆ. ಆಮೇಲೆ ಏನಾಯಿತು ಗೊತ್ತಾ, ನನ್ನ ತಲೆಯಲ್ಲಿ ಬಂತು ನಾನು ಹಾರರ್ ಸ್ಟೋರಿ ಹೇಳ್ತೇನೆ ಅಂತ. ಅದಕ್ಕೆ ಎಲ್ಲ ಅದರಲ್ಲಿದ್ದ ಎಲ್ಲ ವೀಡಿಯೋನು ಡಿಲೀಟ್ ಮಾಡಿದೆ, ಹಾರರ್ ಸ್ಟೋರಿ ಮಾತ್ರ ಇರಲಿ ಅಂತೇಳಿ. ಹಾಗೆ ಈ ಚಾನಲಲ್ಲಿ ನಾನು ಮತ್ತೆ ಹೇಳಿದೆ, ಮನೆಗೆ ಹೋಗಿ ಒಂದು ಸಾಧನೆ ಮಾಡಿದವರ ಹತ್ರ ಒಂದು ಪಾಡ್ಕಾಸ್ಟ್ ಥರ ಮಾಡುವ ಅಂತ ಒಂದು ಆಲೋಚನೆ ಬಂತು ನನಗೆ, ಅವರ ಓನ್ ಮನೆಗೆ ಹೋಗಿ. ಅದಕ್ಕೆ ಈ ಚಾನಲ್ಲಿರುವ ಎಲ್ಲ ವೀಡಿಯೋಸ್ ರೀಸೆಂಟಾಗಿ ನೋಡ್ಬೋದು ನೀವು, ಎಲ್ಲ ವೀಡಿಯೋ ಡಿಲೀಟ್ ಆಗಿದೆ. ಆದರೆ ನನಗೇ ನಷ್ಟ, ಯಾಕಂದರೆ ಅದರಲ್ಲಿ ಆ್ಯಡ್ ಬಂದರೆ ನನಗೆ ಸ್ವಲ್ಪ ಹಣ ಸಿಗ್ತಾಯಿತ್ತು. ಅಷ್ಟು ಎಫರ್ಟ್ ಪಟ್ಟಿದ್ದೇನೆ 4 ವರ್ಷ. ಹಾಗೆ ಎಲ್ಲ ಡಿಲೀಟ್ ಆಗಿದೆ ನನ್ನ ಒಂದು ಇದರಿಂದ. ಸ್ಕೂಬೀಸ್ ವರ್ಲ್ಡ್ ಒಳ್ಳೆ ಕಮೆಂಟ್. ನಾಯಿಗಳು ಗುಬ್ಬೆ ಆಗ್ತಿತ್ತು, ಇಗ್ನೋರ್ ಮಾಡಿ ಆಯಿತಾ. ನೈಟ್ ಆಗಿ ಹಾಯ್ ಸಂಧ್ಯಾ, ಈರ್ ಗ್ರೇಟ್ ಆ್ಯಂಡ್ ಡೈಲಿ ಬ್ಲಾಗ್ ತೂಪೆ ಈರ್ನ ಎನಿಮಲ್ ಪ್ರೀತಿಗೆ ಆ್ಯಡ್ಸ್ ಆಫ್ ಈರು ಅಪ್ಪೆಗೆ ಮಗಲತ್ತು ಅಪ್ಪೆಗೆ ಅಪ್ಪೆ ಆತರು ಅಮ್ಮ ಹುಷಾರಾಪೇರು ಚಿಂಚುಗೂ ಹಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದೊಂದು ಆನ್ಸರ್ ಕೊಡಲೇಬೇಕು, ಪ್ರಶ್ನೆಗಳಿದ್ದಾರೆ. ಸಲ್ಮಾ ಏನೋ ಒಂದು, ಅವರು ಸಲ್ಮಾ ಮತೀನ್ ಆಗಿರಬೇಕು ಹೆಸರು. ನಿಮ್ಮ ಮನೆಯಲ್ಲಿ ಮಲ್ಟಿ ಕಲರ್ ಸ್ಟೋರೇಜ್ ಬಾಕ್ಸ್ ಉಂಟಲ್ಲ, ಅದರ ಕ್ವಾಲಿಟಿ ಹೇಗೆ ಉಂಟು ಅಕ್ಕ ಪ್ಲೀಸ್ ಹೇಳಿ ಅಂತೇಳಿ. ತುಂಬ ಒಳ್ಳೆಯದುಂಟು ಆಯಿತಾ, ಮಲ್ಟಿ ಕಲರ್ದು ಕ್ವಾಲಿಟಿ ತುಂಬ ಒಳ್ಳೆಯದುಂಟು. ಸ್ವಲ್ಪ ಕೂಡ ಕಟ್ಟಾಗಲಿಲ್ಲ, ಎಂತ ಆಗಲಿಲ್ಲ. ಓದೋದು ಯಾವುದು ಗೊತ್ತುಂಟ, ಮೊನ್ನೆ ನಾನೊಂದು 500 ಕೊಟ್ಟು ನಾನೊಂದು ಜಿಪ್ ಥರ ತೊಗೊಂಡೆ ನೋಡಿ, ಶೂ ರ್ಯಾಕ್ ಥರ ಬಟ್ಟೆ ಇಡ್ಲಿಕ್ಕೆ ಅಂತೇಳಿ. ಅದು ಹೋಗಿದೆ, ಅದನ್ನು ಯಾರು ತೊಗೊಳ್ಬೇಡಿ ಆಯಿತಾ, ಸುಮ್ಮನೆ ಅದು. ಕೆರೋಲಿನ್ ಶಾಂತಿ ಅಂತ ಒಂದು ಕಮೆಂಟ್ ಮಾಡಿದ್ದಾರೆ ಗೈಸ್. ಇದನ್ನು ನೋಡಿ ನನಗೆ ತುಂಬ ಬೇಜಾರಾಯಿತು ಮಾತ್ರ ಆಯಿತಾ. ಇವರು ನೋಡಿ, ಇವರಿಗೆ ಮೊದಲು ಇವರ ಗಂಡ ಎಲ್ಲ ಮನೆ ನೋಡ್ತಾ ಇದ್ರಂತೆ, ಆಮೇಲೆ ಇವರು ಅಂಗವಿಕಲ ಅಂತೆ, ಈ ಕೆರೋಲಿನ್ ಶಾಂತಿ ಇದ್ದಾರಲ್ಲ ಅವರು. ಮತ್ತು ಅವರ ತಾಯಿ ತಂದಾಗ್ತಿದ್ರಂತೆ, ತಾಯಿ ಕೂಡ ಪ್ರಾಯ ಆಗಿದೆ. ಆಮೇಲೆ ಅವರ ಗಂಡ ತೀರಿ ಹೋದ್ರಂತೆ, ಮಕ್ಕಳು ಕೂಡ ಇಲ್ಲ. ಇವಾಗ ಇವರು ಒಬ್ಬರೇ ಇರುವುದಂತೆ. ಎಂತ ಅಲ್ಲ ಯಪ್ಪ, ನನಗೆ ನಮ್ಮದೇ ಸಮಸ್ಯೆ ಅಂತ ತಿಳ್ಕೊಳ್ಳೋದು. ಇದನ್ನು ಓದುವಾಗ ನನಗೆ ಟೆನ್ಷನ್ ಆಯಿತು ಮಾರೆ. ಅವರು ಹೇಗೆ ಒಬ್ಬರೇ ಇದ್ದಾರೆ ಹೆಲ್ಪ್ ಇಲ್ಲದೆ ಅಂತ. ಡೈಲಿ ಮಾತ್ರ ಕಮೆಂಟ್ ಕೂಡ ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾರೆ ಈಗ ನೋಡಿ ಅಂತೆ. ಈಗ ಎಷ್ಟು ಒಳ್ಳೊಳ್ಳೆ ಕಮೆಂಟ್ ಹಾಕ್ತಾರೆ, ಅವ್ರ ಲೈಫಲ್ಲಿ ಎಷ್ಟು ನೋಡಿದ್ದಾರೆ ನೋಡಿ, ಎಷ್ಟು ಸಫರ್ ಆಗಿದ್ದಾರೆ ಪಾಪ, ಎಷ್ಟು ತಲೆಯಲ್ಲಿ ಟೆನ್ಷನ್ ಇರ್ಬೋದು, ಎಷ್ಟು ಫ್ರಸ್ಟ್ರೇಷನ್ ಇರ್ಬೋದು. ಆದರೂ ಕೂಡ ಒಂದು ಕಮೆಂಟಲ್ಲಿ ಒಂದು ಇಷ್ಟರವರೆಗೆ ಬ್ಯಾಡ್ ಹಾಕಲಿಲ್ಲ ಅವರು. ಅದು ಕಷ್ಟದ ಗೊತ್ತಿದ್ದವರು. ಮತ್ತು ಪಾಪ ಇದು ಮಾತ್ರ ಅವರಂತ ಆಗ್ಬೋದಾಯ್ತಾ ನೀವು, ನಿಮಗೊಂದು ನನ್ನ ಲೆಕ್ಕದಲ್ಲಿ. ಗಾಡ್ ಬ್ಲೆಸ್ ಯು. ಶಾಲಿನಿ ಅಂತ ಕಮೆಂಟ್ ಮಾಡಿದ್ದಾರೆ, ಅಕ್ಕ ಐ ಲೈಕ್ ಯು ಅಂತ. ಪುಷ್ಪ ಅಂತ ಕಮೆಂಟ್ ಮಾಡಿದ್ದಾರೆ, ಸಂಧ್ಯಾ ಹಾರ್ಟ್ ಅಂತ. ಥ್ಯಾಂಕ್ ಯು. ಕಮೆಂಟ್ ಉಂಡು ನನ್ನಲ್ಲ ಏತಲ್ಲ
ಯಾನ್ ಸೆಲೆಕ್ಟೆಡ್ ಕಮೆಂಟ್ ಓದು ಮಾತ ಓದು ನೀ ಮೂಲೆ ಗುಳ್ಳಡ ಕಾಣೆ ಊಟ ಹಾಗೆ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ಕಮೆಂಟ್ ಓದಿದೆ ಕೆಲವೆಲ್ಲ. ನೀವು ತುಂಬ ನಿದ್ದೆ ಬರ್ತುಂಟು, ಯಾಕಂದರೆ ನನಗೆ ತಲೆನೋವು ಆಗ್ತಾ ಉಂಟು, ಗೊತ್ತಿರ್ಬೋದು, ಆಗ ಕೂಡ ಹೇಳಿದ್ದೇನೆ. ಹಾಗೆ ಸಿಗೋಣ ಗೈಸ್. ನಾಳೆ ನಾವು ಇವನಿಗೆ ಸ್ವಲ್ಪ ಹುಷಾರಿಲ್ಲ ಆಯಿತು, ಏನಂತ ಗೊತ್ತಿಲ್ಲ, ಅಲ್ಲಲ್ಲಿ ಮಲಗ್ತಿದ್ದಾನೆ. ನಾಳೆ ನೋಡ್ಬೇಕು ಏನಂತೇಳಿ. ಹಾಗೆ ಮಲ್ಕೊಳ್ಳೋದಿನ್ನು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಾವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅಮ್ಮ ಕೂಡ ಅಲ್ಲಿ ಮಂಚಲ್ಲಿ ಮಲ್ಕೊಂಡಿದ್ದಾರೆ. ನಾಳೆ ಸಿಗೋಣ ಗೈಸ್. ಟಾಟಾ ಬೈ, ಟೇಕ್ ಕೇರ್.